ಸೂರ್ಯ ಜಗತ್ತನ್ನು ಬೆಳಗ್ತಾನೆ. ನಮ್ಮ ಸ್ಯಾಂಡಲ್ವುಡ್ಗೆ ಒಂದು ಸೂರ್ಯ ಎಂಟ್ರಿ ಕೊಟ್ಟಿದೆ. ಅದರ ಬೆಳಕು ಕೂಡ ಒಂದು ಆ್ಯಕ್ಷನ್ ಲವ್ ಪ್ಯಾಕೇಜನ್ನು ಕೊಡೋದಕ್ಕೆ ರೆಡಿಯಾಗಿದೆ. ಸೂರ್ಯ ಸಿನಿಮಾದ ಎರಡು ಮುದ್ದಾದ ಹಕ್ಕಿಗಳು ನಮ್ಮ ಜೊತೆ ಜಾಯ್ನ್ ಆಗಿದೆ. ಮಾತಾಡಿಸ್ತಾ ಹೋಗ್ತೀನಿ. ಪ್ರಶಾಂತ್ ಅವರಿದ್ದಾರೆ, ಹರ್ಷಿತಾ ಅವರಿದ್ದಾರೆ. ಟ್ರೇಲರ್ ರಿಲೀಸ್ ಆಗುತ್ತೆ. ಟ್ರೇಲರಲ್ಲಿ ಜಾಸ್ತಿ ಆ್ಯಕ್ಷನ್ನು, ಲವ್ವು, ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ಇದೆ. ಈ ಚಿತ್ರನ ಹೇಗೆ ತಯಾರಾಯಿತು ಅಂತ ನೀವೇ ಹೇಳಿ ಪ್ರಶಾಂತ್. ಅಂದರೆ ಇದು ಜರ್ನಿ ಸ್ಟಾರ್ಟ್ ಆಗಿದ್ದು ನಮ್ಮ ಡೈರೆಕ್ಟರ್ ಸರು ಕತೆ ಹೇಳುವಾಗ ಅದೇ ಅಂದರೆ ಈ ಥರ ಇರುತ್ತೆ ಅಂತ ಹೇಳಿರಲಿಲ್ಲ ಅವರು. ಒಟ್ಟಿನಲ್ಲಿ ಅದು ಹಿಂಗಿರುತ್ತೆ ಅಂತ ಹೇಳಿದ್ದು. ಬಟ್ ಯಾವಾಗ ಶೂಟ್ ಸ್ಟಾರ್ಟ್ ಆಗಿ ಅವರು ಅಂದರೆ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಸೊ ಆವಾಗ ನಾವು ಪ್ರತಿಯೊಂದು ಸೀನ್ ಟು ಸೀನ್ ನೋಡ್ತಾ ಓ ಇದೊಂದೇನೋ ಇರುತ್ತೆ. ಸೊ ಬಟ್ ಆವಾಗ ನೋಡಿದ್ದೇನೆ ಬೇರೆ, ಬಟ್ ಇವತ್ತು ಟ್ರೇಲರ್ ನೋಡಿದ್ದೇ ಬೇರೆ. ಸೊ ಅದೇ ತುಂಬ ಖುಷಿ ಆಗುತ್ತೆ ಸರ್. ಅದೇ ಹರ್ಷಿತಾ, ಒಂದು ಸಿನಿಮಾದಲ್ಲಿ ಕೆಲಸ ಮಾಡುವಾಗ ಒಂದಷ್ಟು ಹೋಮ್ವರ್ಕ್ಗಳನ್ನ ಮಾಡಿಕೊಳ್ಳೇಬೇಕಾಗುತ್ತೆ. ನೀವಿಬ್ಬರು ಹೊಸ ಮುಖಗಳಾಗಿದ್ದರೂ ಕೂಡ ಏನೋ ಒಂದು ಹೊಸತನ್ನು ಕೊಡಬೇಕು ಅನ್ನೋದು ಟ್ರೇಲರಲ್ಲಿ ಕಾಣಿಸ್ತು. ಹೇಗಿತ್ತು ಆ ಪ್ರಿಪ್ರೇಷನ್ಸ್? ಸರ್ ಡೆಫಿನೆಟ್ಲಿ ನಮಗೆ ವರ್ಕ್ಶಾಪ್ಸ್ ಮಾಡಿಸಿದ್ರು, ಡ್ಯಾನ್ಸ್ಗೂ ವರ್ಕ್ಶಾಪ್ ಮಾಡಿಸಿದ್ರು, ಸೀನ್ಸ್ಗೂ ವರ್ಕ್ಶಾಪ್ ಮಾಡಿಸಿದ್ರು. ಆಮೇಲೆ ನಮಗೂ ಇಂಟ್ರೆಸ್ಟ್ ಇತ್ತು. ಆಮೇಲೆ ಸಾಗರ್ ಸರ್ಗಂತೂ ತುಂಬಾ ಇಂಟ್ರೆಸ್ಟು. ಅವ್ರ ಎನರ್ಜಿ ಅಂತೂ ಯಾವಾಗಲೂ ಒಂದೇ ಥರ ಇರುತ್ತೆ. ಅವ್ರು ನಮ್ಗೆ ಹೇಳ್ತಾ ಇದ್ರು ಯಾವ ಥರ ನಾವು ಯಾವ್ದಾದ್ರು ಒಂದು ಸೀನ್ ಪರ್ಫಾರ್ಮ್ ಮಾಡಿ ತೋರಿಸಿದ್ರೆ ಇನ್ನೂ ಹೆಂಗೆ ಇಂಪ್ರೂವೈಸೇಷನ್ ಮಾಡ್ಬೋದು ಅಂತೆಲ್ಲ ಹೇಳ್ತಾ ಇದ್ರು. ಆಮೇಲೆ ನನಗೂ ಆ ಕ್ಯಾರೆಕ್ಟರಲ್ಲಿ ತುಂಬ ಇನ್ವಾಲ್ವ್ ಆಗಿದ್ದೆ. ನನಗೂ ಒಂದು ಸ್ವಲ್ಪ ಇಂಪ್ಲಿಮೆಂಟ್ಸ್ ತರಬೇಕು ಅಂತೆಲ್ಲ ಅನಿಸ್ತು. ಬಟ್ ಅದನ್ನ ಹೊಸಬ್ರು ಅಂತ ಅದನ್ನು ಅಕ್ಸೆಪ್ಟ್ ಮಾಡ್ದಿರ ಇರಲಿಲ್ಲ. ಅವರು ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ತಾಯಿದ್ರು. ಅಂದರೆ ನಾವು ಈ ಥರ ಮಾಡ್ಬೋದಾ ಸರ್ ಅಂತೆಲ್ಲ ಕೇಳಿದಾಗ ಹೊಸಬ್ರು ಅಂತ ನೋಡಿದಿರಾ, ಇಲ್ಲ ಮಾಡ್ಬೋದು ಅಂತೆಲ್ಲ ಹೇಳಿದ್ರು. ಸೊ ಅದಕ್ಕೆ ವರ್ಕ್ ಮಾಡೋದಕ್ಕೆ ಈಸಿ ಆಯಿತು ನಮಗೆ. ಪ್ರಶಾಂತ್, ದೊಡ್ಡ ದೊಡ್ಡ ನಟರ ಜೊತೆ ಕೆಲಸ ಮಾಡಿದ್ದೀರಾ ಈಗ ಈ ಸಿನಿಮಾದಲ್ಲಿ. ರವಿಶಂಕರ್ ಸರ್ ಆಗಿರ್ಬೋದು, ಶ್ರುತಿ ಮೇಡಮ್ಮು, ಪ್ರಮೋದ್ ಶೆಟ್ರು, ಇವರೆಲ್ಲ ಒಂದು ಸಲ ಸೆಟ್ಟಿಗೆ ಬಂದರೆ ಸೆಟ್ಟದ ಒಂದು ಎನರ್ಜಿ ಅಟ್ಮಾಸ್ಫಿಯರು ಓಪನ್ ಆಗ್ತಾ ಹೋಗುತ್ತೆ. ಅದನ್ನೆಷ್ಟು ಫೀಲ್ ಮಾಡಿದ್ರಿ ನೀವು? ಆ್ಯಕ್ಚುಲಿ ಸಾಗರ್ ಸರು ಮುಂಚೆನೇ ಹೇಳ್ತಿದ್ರು, ನಾಳೆ ಇವಾಗ ಫಾರ್ ಎಕ್ಸಾಂಪಲ್ 2 days ಆದಮೇಲೆ ಶೂಟ್ ಇದೆ ಅಂದರೆ, ಸೊ ಅವ್ರ ಜೊತೆ ಯಾವ ಥರ ಆ್ಯಕ್ಟ್ ಮಾಡಬೇಕು, ಹೇಗೆ ಮಾಡಬೇಕು, ನಾಳೆ ರವಿಶಂಕರ್ ಸರ್ ಬರ್ತಾ ಇದ್ದಾರೆ, ಸೊ ಪ್ರಿಪೇರ್ ಯಾವ ಥರ ಆಗಬೇಕು, ಬಿಫೋರೇ ಅವರು 3-4 days ಮುಂಚೆನೇ ವರ್ಕ್ಶಾಪ್ ತೊಗೋತಾಯಿದ್ರು. ಸೊ ಅವರು ಸೆಟ್ ಬಂದಾದ ಮೇಲೆ ಒಂದು ಭಯ ಇರುತ್ತೆ. ಬಂದಾದಮೇಲೆ ಹೇಗೆ ನಾವು ಯಾವ ಥರ ಪರ್ಫಾರ್ಮ್ ಮಾಡ್ತೀವಿ, ಅವ್ರ ಜೊತೆ ಏನಾದರೂ ಆ್ಯಕ್ಟಿಂಗಲ್ಲಿ ಏನೋ ನಾವು ಅವ್ರಿಗಿಂತ ಸ್ವಲ್ಪ ಮೇಲೆ ಕಡೆಗೆ ಆಗುತ್ತೆ ಇಲ್ವಾ. ಬಟ್ ಆ ಥರ ಏನೂ ಇಲ್ಲ. ರವಿಶಂಕರ್ ಸರ್ ಆಗಿರ್ಬೋದು, ಪ್ರಮೋದ್ ಶೆಟ್ಟಿ ಸರ್ ಆಗಿರ್ಬೋದು, ಶ್ರುತಿ ಮೇಡಮು, ಪ್ರತಿಯೊಬ್ಬರು ಸೀನ್ ಟು ಸೀನು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಯಾವ ಥರ ಆ್ಯಕ್ಟ್ ಮಾಡಬೇಕು, ಈ ಎಕ್ಸ್ಪ್ರೆಷನ್ ಯಾವ ಥರ ಇರಬೇಕು, ಅಥವಾ ಈ ಡೈಲಾಗ್ ಡೆಲಿವರಿ ಯಾವ ಥರ ಹೇಳಬೇಕು, ಹೇಗೆ ಏನು ಪ್ರತಿಯೊಂದನ್ನು ಅವ್ರನ್ನ ತುಂಬ ಸಪೋರ್ಟ್ ಮಾಡಿದ್ದಾವೆ. ಸೊ ಹಾಗಾಗಿ ಖುಷಿ ಆಗ್ತಾ ಇದೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ. ಸೊ ಅದೇ ನಿಮ್ಮ ಸಿನಿಮಾದ ಒಂದು ಹಾಡು ಈ ಪ್ರೀತಿಯ ಭಾವನೆಗಳನ್ನ ತುಂಬ ಚೆನ್ನಾಗಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದೆ ಅಂತ ಹೇಳ್ಬೋದು. ಅದು ತುಂಬ ಚೆನ್ನಾಗಿ ವ್ಯೂಸ್ ಕೂಡ ಆಗ್ತಾ ಇದೆ ಯೂಟ್ಯೂಬಲ್ಲಿ. ಈ ಕ್ಷಣದಲ್ಲಿ ನಿಮಗೆ ಆ ಸಾಂಗನ್ನು ನೆನಪಿಸ್ಕೊಂಡ್ರೆ ಯಾವ ಎಮೋಷನ್ ಓಪನ್ ಆಗುತ್ತೆ ಈಗ? ಸರ್ ಅದು ಫುಲ್ಲು ರೈನ್ ಎಫೆಕ್ಟ್ ಇತ್ತು ಅಲ್ಲಿ. ನೋಡೋಕೆ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಬಟ್ ಆಬ್ವಿಯಸ್ಲಿ ರೈನ್ ಎಫೆಕ್ಟ್ ಅಂದರೆ ಕಷ್ಟ ಇತ್ತು ನಮಗೆ. ಸೊ ಚಳಿ ಇತ್ತು ಆವಾಗ, ರೈನ್ ಎಫೆಕ್ಟಲ್ಲಿ ಮಾಡಿಸ್ತಾ ಇದ್ರು. ಬಟ್ ಆ ಸಾಂಗ್ ವೈಬ್ರೇಷನ್ ಹೆಂಗಿತ್ತು ಅಂದರೆ, ಆ ಸಾಂಗ್ ಸೆಟ್ಟಲ್ಲಿ ಕೇಳಿಸ್ತಿದ್ದಂಗೆ ಎಲ್ಲರೂ ಅಲರ್ಟ್ ಆಗಿಬಿಡ್ತಿದ್ವಿ. ತುಂಬ ಎಲ್ಲರೂ ತುಂಬ ಕಂಫರ್ಟಬಲ್ ಮಾಡಿಸಿದ್ರು ನಮಗೆ ಆ ಸಾಂಗ್ನ ಕ್ರಿಯೇಟ್ ಮಾಡೋದಕ್ಕೆ. ಸೊ ಅದೇ ಮುಂಚೆನೇ ಹೇಳ್ದಂಗೆ ವರ್ಕ್ಶಾಪ್ಸ್ ಎಲ್ಲ ಚೆನ್ನಾಗಿ ಮಾಡಿಸ್ತಾ ಇದ್ರು ನಮಗೆ. ಸೊ ಪರವಾಗಿಲ್ಲ, ಈಸಿ ಆಯಿತು. ಬಟ್ ಆ ಸಾಂಗ್ ಕೇಳ್ತಾ ನನಗಂತೂ ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್ ಸಾಂಗ್ ಆಗೋಗಿದೆ. ಆ್ಯಂಡ್ ಆ ಥರ ಸಾಂಗ್ ನನಗೆ ಸಿಕ್ಕಿದ್ದಕ್ಕೆ ನನಗೆ ಲಕ್ಕಿ ಫೀಲ್ ಮಾಡ್ತೀನಿ ನಾನು. ಲವ್ಗೆ ಅದರದೇ ಆದ ಡೆಫಿನೇಷನ್ಗಳಿರುತ್ತೆ. ಅವ್ರವ್ರ ಯೋಚನೆ ಮಾಡೋ ರೀತಿಗಳು ಬೇರೆ ಬೇರೆ ಇರುತ್ತೆ ವ್ಯಕ್ತಿಯಿಂದ ವ್ಯಕ್ತಿಗೆ. ಈಗ ಇಬ್ಬರು ನಿಮಗೆ ಫೇವ್ರೆಟ್ ಆಗಿರೋ ಎರಡೆರಡು ಜೋಡಿ ಹೇಳಬೇಕು ಅಂದರೆ ಆನ್ ಸ್ಕ್ರೀನ್ ಕಪಲ್ಲು ನಮ್ಮ ಸಿನಿಮಾ ಇಂಡಸ್ಟ್ರಿದು, ನೀವೆರಡು ಹೇಳಬೇಕು. ಓಕೆ, ನಾನೆಲ್ಲ ಶಿವರಾಜ್ ಕುಮಾರ್ ಸರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಮ್ಯಾಮ್, ಆಮೇಲೆ ಯಶ್ ರಾಧಿಕಾ ಮ್ಯಾಮ್. ಯಾ ಡಾರ್ಲಿಂಗ್ ಕೃಷ್ಣ ಸರು ಮತ್ತು ಮಿಲನ ಮೇಡಮು. ಆಮೇಲೆ ಹಾಗೆ ಇವ್ರು ಹೇಳ್ದಾಗೆ ಅದೇ ಕಾಪಿ ಅಂದರೆ ಅದೇ ಬಾಯಿಗೆ ಬರುತ್ತೆ. ಎಸ್ ಸರ್ ಅಂದರೆ ರಾಕಿ ಬೈ, ಅವ್ರ ಜೋಡಿ ಇದು ತುಂಬ ಚೆನ್ನಾಗಿದೆ. ಸೊ ಅದೇ ಎರಡು ನಾನು ಇದು ಡಾರ್ಲಿಂಗ್ ಕೃಷ್ಣ ಸರು ಮತ್ತು ಮಿಲನ ಮೇಡಮು, ಆಮೇಲೆ ರಾಕಿ ಸರು, ಆಮೇಲೆ ರಾಧಿಕಾ ಮೇಡಮು. ಕೊನೆಯದಾಗಿ, ಸಂಕ್ರಾಂತಿ ಅಂದ ತಕ್ಷಣ ಒಂದು ಸಿನಿಮಾ ಹಬ್ಬ ಶುರುವಾಗುತ್ತೆ. ನಮ್ಮ ಕನ್ನಡದಲ್ಲೂ ಸಿನಿಮಾಗಳು ಅನೌನ್ಸ್ಮೆಂಟ್ ಆಗುತ್ತೆ, ಬೇರೆ ಬೇರೆ ಪರಭಾಷೆಗಳಲ್ಲೂ ಸಿನಿಮಾಗಳ ಅನೌನ್ಸ್ಮೆಂಟ್ ಆಗ್ತಾನೆ ಇರುತ್ತೆ. ಒಂದಷ್ಟು ಸಿನಿಮಾಗಳ ಲೈನಪ್ ಇದೆ 15ನೇ ತಾರೀಕು. ಹೊಸ ಕನಸುಗಳನ್ನು ಎಂಕರೇಜ್ ಮಾಡಬೇಕು ಅಂದರೆ ಪ್ರೇಕ್ಷಕರು ಟಿಕೆಟ್ ತೆಗೆದುಕೊಂಡು ಬರಲೇಬೇಕು. ಪ್ರೇಕ್ಷಕರನ್ನ ಯಾವ ರೀತಿ ಥಿಯೇಟ್ರ್ಗಳಿಗೆ ಇನ್ವೈಟ್ ಮಾಡ್ತೀರಾ ನೀವು ಈ ಟೈಮಲ್ಲಿ?
ನಾನೇನು ಹೇಳ್ತೀನಿ ಅಂತ ಅಂದರೆ ಹೊಸಬ್ರು ಮಾಡಿದ್ದೀವಿ ಅಂತ ಜನ ಯೋಚನೆ ಮಾಡಬಾರ್ದು. ಬಿಕಾಸ್ ತುಂಬ ಜನ ಎಕ್ಸಾಂಪಲ್ಸ್ ಇದೆ, ಹೊಸಬ್ರು ಮಾಡಿ ಗೆದ್ದಿರೋ ಎಕ್ಸಾಂಪಲ್ಸ್ ತುಂಬ ಇದೆ. ಆ್ಯಂಡ್ ನಮ್ಮ ಮೂವಿ ಬಗ್ಗೆ ಹೇಳ್ತೀನಿ ಅಂದರೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದೆ. ಒಂದು ಒಳ್ಳೆ ಕಮರ್ಷಿಯಲ್ ಮೂವಿಗೆ ಏನು ಬೇಕು ಅದೆಲ್ಲ ಇದೆ. ನಾನು ಆ್ಯಸ್ ಎ ಕಮರ್ಷಿಯಲ್ ಮೂವಿ ಫ್ಯಾನ್ ಚಿಕ್ಕ ವಯಸ್ಸಿಂದ ನಾನು ಈ ಥರ ಸ್ಟೋರಿನೇ ಇಷ್ಟಪಡ್ಕೊಂಡು ಬಂದಿರೋದು. ಬಟ್ ಎಲ್ಲೋ ಒಂದು ಸ್ವಲ್ಪ ದಿನ ಮಿಸ್ ಆಗಿತ್ತು ಈ ಥರ ಸ್ಟೋರಿಗಳು. ಅಂದರೆ ಲವ್ ಸ್ಟೋರಿ ಆಗಿರ್ಬೋದು, ಸೆಂಟಿಮೆಂಟ್ ಆಗಿರ್ಬೋದು, ಫೈಟು, ಸಾಂಗ್ಸು ಎಲ್ಲ ಕಂಟೆಂಟು ಒಂದೇ ಮೂವಿಲಿರುವಂತಹ ಆ ಸ್ಟೋರಿಗಳು ಮಿಸ್ ಆಗಿತ್ತು. ಬಟ್ ನಮ್ಮ ಮೂವಿ ನೋಡೋದ್ರಿಂದ ಆ ನಾಸ್ಟಾಲ್ಜಿಕ್ ಫೀಲ್ ಕೊಡುತ್ತೆ. ಈ ಥರ ಮೂವೀಸ್ ನೋಡ್ತಿದ್ವಿ ಅಲ್ವಾ ನಾವು, ಈ ಥರ ಮೂವಿನ ಫೀಲ್ ಮಾಡ್ತಿದ್ವಿ ಅಲ್ವಾ ಅನ್ನೋ ಥರ ಆ ನಾಸ್ಟಾಲ್ಜಿಕ್ ಫೀಲ್ ಕೊಡುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಎಲ್ಲರಿಗೂ ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ ಎಂಟರ್ಟೈನ್ಮೆಂಟ್ ಬೇಕೇ ಬೇಕು. ಸೊ ಖಂಡಿತ ನಮ್ಮ ಮೂವಿ ನೋಡಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಒಂದು ರಿಲೀಫ್ ಸಿಗುತ್ತೆ, ರಿಫ್ರೆಶ್ಮೆಂಟ್ ಸಿಗುತ್ತೆ ಅಂತ ಹೇಳ್ತೀನಿ ನಾನು. ನಮ್ಮ ಸಿನಿಮಾದಲ್ಲಿ ಸರ್ ಪ್ರತಿಯೊಂದು ಇದಿದೆ. ಅಂದರೆ ಇವಾಗ ಊಟ ಮಾಡುವಾಗ ನಾವು ಎಲ್ಲ ಥರ ಐಟಮ್ ಹೇಗೆ ಇರುತ್ತೆ ಆ ಥರ ಈ ಸಿನಿಮಾದಲ್ಲಿ ಇದೆ ಸರ್. ಸೆಂಟಿಮೆಂಟ್ ಆಗಿರ್ಬೋದು, ತಾಯಿ ಮಗಂದು ಅಥವಾ ತಾಯಿ ಮಗದು ಎಲ್ಲ ಥರ ಸೆಂಟಿಮೆಂಟು, ಅಥವಾ ಆ್ಯಕ್ಷನು, ಆಮೇಲೆ ಇದು ಲವ್ವು ಅಂದರೆ ಇವಾಗ ಆಡಿಯನ್ಸ್ ಅಂದಮೇಲೆ ಅವ್ರಿಗೆ ಎಲ್ಲ ಥರ ಬೇಕಾಗುತ್ತೆ. ಅಂದರೆ ಸೆಂಟಿಮೆಂಟು, ಲವ್ವು, ತಾಯಿ ಸೆಂಟಿಮೆಂಟು, ಆಮೇಲೆ ಮಾಸು, ಆ್ಯಕ್ಷನ್ನು, ಫೈಟು, ಈ ಥರ. ಸೊ ಇದೆಲ್ಲ ಕಾಂಬಿನೇಷನ್ ನಮ್ಮ ಸಿನಿಮಾದಲ್ಲಿದೆ. ಸೊ ಹಾಗಾಗಿ ಈ ಸಿನಿಮಾ ತುಂಬ ಎಂಟರ್ಟೈನ್ಮೆಂಟ್ ಅಂದರೆ ಜನಕ್ಕೆ ಇಷ್ಟ ಆಗುತ್ತೆ ಆ ಥರ ಸಿನಿಮಾ ಮಾಡಿದ್ದೀವಿ ಸರ್. ಒಂದು ಕಾನ್ಫಿಡೆನ್ಸು ಇದೆ ಸಿನಿಮಾ ಗೆಲ್ಲುತ್ತೆ ಅಂತ. ಅದಕ್ಕೆ ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಬೋತ್ ಆಫ್ ಯು. ಸೂರ್ಯ ಅಂತ ಟೈಟಲ್ ಇದೆ, ಸೂರ್ಯನ ಬೆಳಕು ನಮ್ಮ ಗಾಂಧಿನಗರನು ಪಸರಿಸ್ಕೊಳ್ಳೋ ಥರ ಆಗಲಿ. ಥ್ಯಾಂಕ್ ಯು. ಇವಿಷ್ಟು ಸೂರ್ಯ ಚಿತ್ರತಂಡದ ಮಾತು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳ್ಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.